ಒಂದು ಮೋಟೋ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಯಾರೆಲ್ಲ ಮೋಟೋ ವ್ಲಾಗ್ ಮಾಡ್ತೀರಾ ಎಲ್ರಿಗೂ ರೆಸ್ಪೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೂ ಸೇಫ್ಟಿ ಯೂಸ್ ಮಾಡಿದ್ದಾರೆ. ಹುಡುಗಿರ್ ತವತ ಮಾಡಲ್ಲ ಗುರು. ಹಾ ಸಮೀರ್ ಬೈ, ನೀವೇನು ಇಲ್ಲಿ ನೋಡಿ, ಅಲ್ಲಿ ಸಿಗ್ನಲ್ ಹಾಕೋರು ಯಾರು ಬರ್ತಾರೆ ನೋಡಿ. ಬರ ಮಗನೇ ಕಾಣಿಸ್ತಿಲ್ಲ ನಿಂದು. ಬರೀ 100 ರೂಪಾಯಿಗೆ 68 ಕಿಲೋಮೀಟ್ರು ಡ್ರೈವ್ ಕೊಂಡು ಬನ್ನಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ವ್ಲಾಗ್ ನಾನು ತಮ್ಮನೇಲಿ ನೋಡಿದ್ದೀರಾ. ಇವತ್ತೊಂದು ಕ್ರೇಜಿ ಕಣ್ಣಿನ ಜೊತೆಗೆ ಬಂದಿದ್ದೀನಿ ನಾನು ಮತ್ತು ಕಾರ್ತಿಕ್. ಹಾಯ್ ಕಾರ್ತಿಕ್. ಎಲ್ಲೋ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ ಗೈಸ್, ಮೋಟೋ ವ್ಲಾಗ್ ಯಾಕೆ ಮಾಡಬಾರ್ದು ನೀವು, ಮೋಟೋ ವ್ಲಾಗ್ ಯಾಕೆ ಮಾಡಬಾರ್ದು ಅಂತ. ನಾನು ಸುಮಾರು ಮೋಟೋ ವ್ಲಾಗ್ಗಳು ನೋಡಿದ್ದೆ. ಸೊ ಅದಕ್ಕೆ ನಾನು ಒಂದು ಮೋಟೋ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಅದು ಯಾವ ಗಾಡಿ ಅಂತಂದರೆ ಸ್ಪ್ಲೆಂಡರ್. ನಾನು ಇವತ್ತು ಮೋಟೋ ವ್ಲಾಗ್ನ ಮಾಡ್ತಿದ್ದೀನಿ. ಏನಕ್ಕಪ್ಪ ಸ್ಪ್ಲೆಂಡರ್ ಮಾಡ್ತಿದ್ದೀನಿ ಅಂತಂದರೆ, ಸುಮಾರು ಜನ ಸೂಪರ್ ಬೈಕ್ಸಲ್ಲಿ ಮತ್ತು ಬೇರೆ ಬೇರೆ ಚೆನ್ನಾಗಿರೋ ಬೈಕ್ಗಳಲ್ಲೆಲ್ಲ ಮಾಡ್ತಾರೆ. ಈ ಬೈಕ್ ಚೆನ್ನಾಗಿಲ್ಲ ಅಂತಲ್ಲ. ಸೊ ನಮ್ಮ ಮಿಡಿಲ್ ಕ್ಲಾಸ್ ಅವ್ರಿಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಮತ್ತು ಅವರಿಗೆ ಒಂದೊಳ್ಳೆ ಬೈಕು ಆಗುತ್ತೆ ತೊಗೊಳೋದಕ್ಕೆ. ಈ ಸ್ವಿಗ್ಗಿ ಅವ್ರು ಮಾಡೋಕ್ಕಾಗಿರಲಿ, ಜೆಪ್ಟೋ ಮಾಡೋಕ್ಕಾಗಿರಲಿ, ಝೊಮ್ಯಾಟೊ ಮಾಡೋಕ್ಕಾಗಿರಲಿ. ಸೊ ಈ ಗಾಡಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಬನ್ನಿ ಇವಾಗ ಫಸ್ಟು ಗಾಡಿನ ತೊಗೊಂಡು ಇಲ್ಲಿಂದ ನಮ್ಮ ಮನೆಯಿಂದ ಇವಾಗ ನಾವು ಹೊಸಕಡೆ ಹೋಗ್ತಿದ್ದೀವಿ. ಹೊಸಕಡೆ ಹೋಗಿ ಬಿರಿಯಾನಿ ತಿನ್ಕೊಂಡ್ಬರ್ತೀವಿ. ಒಂದು 68 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಬರೀ 100 ರೂಪಾಯಿಗೆ 68 ಕಿಲೋಮೀಟ್ರ್ ಹೋಗುತ್ತೆ ಗೈಸ್ ಗಾಡಿ ಇದು. ಹಾಂ ಮಚ್ಚಾ, ಕ್ರೇಜಿ ಅಲ್ಲ? ಬರೀ 100 ರೂಪೀಸ್ಗೆ ನಮ್ಮ ಫುಲ್ ಇಡೀ ಮೋಟೋ ವ್ಲಾಗಿಂಗೇ ಮುಗಿಸೋಣ. ಮಚ್ಚಾ, ಬರೀ 100 ರೂಪಾಯಿಗೆ ಮೋಟೋ ವ್ಲಾಗಿಂಗೇ ಮುಗಿಸ್ಬೋದು ಆರಾಮಾಗೆ. ಸೊ ಈ ಗಾಡೀಲಿ ಇವಾಗ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ವಿಲ್ ಗೋ 68 ಕಿಲೋಮೀಟರ್ಸ್ ಅನ್ಕಮ್. ಅದೇ ಚಾಲೆಂಜ್ ಈ ವಿಡಿಯೋಲಿ. 68 ಕಿಲೋಮೀಟ್ರ್ ಹೋಗ್ಬೋದಾ ಇಲ್ವಾ, ಅದೇ ಮಚ್ಚಾ ಚಾಲೆಂಜ್. ಇವಾಗ ಪೆಟ್ರೋಲ್ ಕೂಡ ಇಲ್ಲ ಗಾಡೀಲಿ, ಬ್ಲಿಂಕ್ ಆಗ್ತಿದೆ. ಸೊ ಹೋಗಿ ಫಸ್ಟು ಪೆಟ್ರೋಲ್ನ ರೀಫಿಲ್ ಮಾಡ್ಕೊಳೋಣ. ನಾನು ಬೇರೆ ಹೆಲ್ಮೆಟ್ ತೊಗೊಂಡು ನನ್ನ ಫ್ರೆಂಡ್ದು ಮತ್ತು ಇಲ್ಲಿ ಇನ್ಸ್ಟಾ 360 ಎಲ್ಲ ಹಾಕ್ಕೊಂಡಿದ್ದೀನಿ ಮೋಟೋ ವ್ಲಾಗಿಂಗ್ ಬಂದರೆ. ಹಾಂ, ನಾನು ತೊಗೊಂಡಿದ್ದೀನಿ ಒಳ್ಳೆ ಹೆಲ್ಮೆಟು, ತಲೆ ಸೇಫ್ ಆಗಿರುತ್ತೆ ಸಾಕು. ಗೈಸ್, ಮೋಟೋ ವ್ಲಾಗಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಇದೆಲ್ಲ ಮೌಂಟ್ ಮಾಡ್ಕೊಂಡು ಪಾಪ ಹೆಂಗೂ ಮಾಡ್ತಿರೋದು ಇರೋ ನನಗೆ ಗೊತ್ತಿಲ್ಲ. ಸೊ ನಾನು ಯಾಕೆ ಟ್ರೈ ಕೊಡಬಾರ್ದು ಅಂದ್ಬಿಟ್ಟು ಒಂದು ಟ್ರೈ ಕೊಡ್ತಿದ್ದೀನಿ. ಸೊ ಬನ್ನಿ ಇವಾಗ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ನಮ್ಮ ಜರ್ನಿಯ ಸ್ಟಾರ್ಟ್ ಮಾಡೋಣ. ಇವಾಗ ನನ್ನ ಫೇಸ್ ಕಾಣಲ್ಲ, ಬರೀ ಮುಂದೆ ಕಾಣಿಸಿರೋದು ಅಷ್ಟೇ ಈ ಕ್ಯಾಮ್ರಾ. ಬರೀ 100 ರೂಪಾಯಿಗೆ 68 ಕಿಲೋಮೀಟ್ರು ಡ್ರೈವ್ ಕೊಂಡು ಬನ್ನಿ. ವೀಟ್ ಐಟಿ ಹೆಲ್ಮೆಟು ಅವತ್ತು ಇದು ಕರೆಕ್ಟಾಗಿ ಅಮೌಂಟ್ ಆಗಿದೆಯಾ? ಎಸ್ ಗೈಸ್, ಲೆಟ್ಸ್ ಗೋ. ಒಳ್ಳೆ ಬಿರಿಯಾನಿ ಕೊಡಿಸ್ತೀನಿ ಅಂತಾನೆ, ಇವಾಗ ಬಿರಿಯಾನಿ ತಿನ್ಕೊಂಬರೋಣ ಬನ್ನಿ. ಸೊ ಗೈಸ್, ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ಹೋಗಿ ಪೆಟ್ರೋಲ್ ಹಾಕ್ಸ್ಬೇಕು. ಲೆಟ್ಸ್ ಗೋ. ನೋಡಿ 00 ಆಗಿದೆ, ಕಾಣಿಸಿದೆ 00. ಬನ್ನಿ ಹೋಗೋಣ. ಅಪ್ಪ ಗೈಸ್, ಸ್ಪ್ಲೆಂಡರ್ ಗಾಡಿ ಓಡಿಸಿ ಸುಮಾರು ವರ್ಷಗಳು ಆಗ್ಬಿಟ್ಟಿದೆ. ನಾನು ಲಾಸ್ಟ್ ಸ್ಪ್ಲೆಂಡರ್ ಓಡಿಸಿದ್ದು ಯಾವಾಗ ಗೊತ್ತಾ, ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಫ್ರೆಂಡ್ ಅವ್ರ ಅಪ್ಪನ ಗಾಡಿ ಓಡಿಸಿದೆ ಸ್ಪ್ಲೆಂಡರು. ಅದಾದಮೇಲೆ ಇವಾಗಲೇ ಓಡಿಸಿರೋದು ಸ್ಪ್ಲೆಂಡರ್ನ. ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಕೇಳಿಸಿಲ್ಲ ಅಂತ ಮೈಕ್ ಹಾಕ್ಕೊಂಡಿದ್ದೀನಿ, ಆದರೂ ಕೇಳಿಸಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ. ಬನ್ನಿ ಹೋಗುವ. ಇವಾಗ ಹಂಗೆ ಮುಂದೆ ಬರ್ತಿದ್ವಿ ಪೆಟ್ರೋಲ್ ಹಾಕ್ಸೋಕ್ಕೆ. ಆದರೆ ಇವಾಗ ಸ್ವಲ್ಪ ಬಿಸಿಲಿಗೆ ಎಳ್ನೀರು ಕುಡಿಬೇಕು ಅಂತ ಬೆಂಗಳೂರು. ಹಾಂ, ಸಿಕ್ಕಾಪಟ್ಟೆ ಬಿಸಿಲು, ಬೇಸಿಗೆ ಸ್ಟಾರ್ಟ್ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಅದಕ್ಕೆ ಇವಾಗ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಎಳ್ನೀರು ಕುಡ್ಕೊಂಡು ವಿಲ್ ಸ್ಟಾರ್ಟ್ ಅವರ್ ಜರ್ನಿ ವಿತ್ ಸ್ಪ್ಲೆಂಡರ್, ಸೂಪರ್ ಸ್ಪ್ಲೆಂಡರ್ ಎಕ್ಸ್ಟೆಕ್. ಹೆಂಗೋ ಕುಡಿದೆ ಕೊಟ್ರೆ ಈಗ ಹಿಡ್ಕೊ. ಹಾಂ, ನನಗೆ ಕುಡಿತೆ ನೋಡಲ್ಲ. ಮಗನೇ ಕಾಣಿಸ್ತಿಲ್ಲ ನಿಂದು, ಒಂದು ಚೂರು ಮಗ ಕಾಣಿಸ್ತಿಲ್ಲ. ಹಿಂಗೆ ಒಂದು ಎಳ್ನೀರು ಬಂದ್ಬಿಟ್ಟು 55 ರೂಪಾಯಿ ಅಂತೆ. ಹೆವಿ ಕಾಸ್ಟ್ಲಿ ಆಗ್ಬಿಟ್ಟಿದೆ ಗೈಸ್, ಬಿಸ್ಲಲ್ವಾ ಅದಕ್ಕೆ. ಬನ್ನಿ ಹೋಗುವ. ಅವಿನ ಟ್ರೈ ಮಾಡ್ತೀನಿ, ಹೋಗ್ತಾನೆ ಇಲ್ಲ ಯಾಕಂತ. ಎಲ್ಲ ಹಾಕೋದು ಇಲ್ಲಿ ನೋಡಿ, ಇಲ್ಲಿ ಇದಕ್ಕೂ ಸೇಫ್ಟಿ ಯೂಸ್ ಮಾಡಿದ್ದಾರೆ. ಎಲ್ಲ ಹಾಕೋದು. ಹಾಂ, ಎಂಥ ಕಾಲ ನೋಡಿ ಮಚ್ಚಾ, ಇದಕ್ಕೂ ಸೇಫ್ಟಿ ಯೂಸ್ ಮಾಡಿದ್ದಾರೆ. ಏನಿದೆಲ್ಲ ಹಾಕ್ಬಿಟ್ಟವ್ರೆ. ಹಂಗಂದ್ರೆ ಅಣ್ಣ ಆಯ್ತು ಅಣ್ಣ ಬಾಳ ಸರಿ, ಅವಾರ್ಡ್ ಕೊಡ್ತೀವಿ ಬಾಣ, ನಿಂಗೆ ಗೊತ್ತಾನ ಗಾಡಿನ. ಬನ್ನಿ ಹೋಗುವ. ಅಪ್ಪ ಗಾಯ್ಸ್, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದಪ್ಪ. ಹಾಂ ಏನು ಮಚ್ಚಾ, ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಬೇಜಾನ್ ಟ್ರಾಫಿಕ್ ಇದೆ. ಇವಾಗ ಫಸ್ಟು ನಾವು ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಎಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅವಾಗಿಂದ ಗೈಸ್.
ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಬಿಲ್ಡಿಂಗ್ಗಳು. ಏನು ಮತ್ತೆ ಮೆಟ್ರೋ ಬರುತ್ತಾ ಇಲ್ಲಿ? ಗೈಸ್ ನಮ್ಮ ಮೆಟ್ರೋ ಬರುತ್ತಂತೆ. ಓ ಬ್ರಿಡ್ಜ್ ಮೇಲೆ ಮೆಟ್ರೋ ಇದೆಯಪ್ಪ. ಹಾಂ ರೋಡ್ ಮೇಲೆ ಏನೋ ಟ್ರೈನ್ ಅಂತೆ, ಟ್ರೈನ್ ಮೇಲೆ ಬ್ರಿಡ್ಜ್ ಅಂತೆ, ಅದ್ರ ಮೇಲ್ಗಡೆ ವಿಮಾನ ಅಂತೆ. ಹ್ಞೂ ಇನ್ನು ಏನು ಬರ್ತದೋ ಗೊತ್ತಿಲ್ಲಪ್ಪ. ಓ ಪರವಾಗಿಲ್ಲ, ಮತ್ತೆ ಸ್ಪೀಡ್ ಹೋಗುತ್ತಿದ್ದು 60 ಸ್ಪೀಡ್ ಹೋಗುತ್ತೆ. ಆವ್ರೇಜ್ 68 ಹೋಗ್ತಿದೆ ಪರವಾಗಿಲ್ಲ ಗಾಯ್ಸ್. ಇಡೀ ಇಂಡಿಯಾದು ಹೆಡ್ ಆಫೀಸ್ ಗೂಗಲ್. ನಾವೆಲ್ಲ ಸರ್ಚ್ ಮಾಡ್ತೀವಿ ಗೊತ್ತಾ, ಗೂಗಲಲ್ಲಿ ಏನೋ ಸರ್ಚ್ ಮಾಡ್ತೀವಿ, ಅದ್ರ ಆಫೀಸ್ ನನಗೆ ಗೊತ್ತು, ಅಲ್ಲೇ ಇರೋದು, ಅದೇ ಅದ್ರ ಆಫೀಸು. ಗೊತ್ತೇ ನಿಮ್ಗೆ ಕಾಣಿಸ್ತಿದ್ಯಾ ಅಂತ ನೋಡಿ, ಅದೇ ಆಫೀಸು ಗೂಗಲ್ ಹೆಡ್ ಆಫೀಸ್. ಈ ಗಾಡಿ ಪ್ರೈಸು ನಾನು ಹಾಕಿರೋ ಹೆಲ್ಮೆಟ್ಟು ಮತ್ತು ನಾನು ಇಲ್ಲ ಮುಂದೆ ಮೌಂಟ್ ಮಾಡಿರೋ ಇನ್ಸ್ಟಾ 360 ಕ್ಯಾಮ್ರಾ ಮತ್ತು ನಾನು ವಾಚು ಇವೆಲ್ಲ ಹಾಕಿದ್ರೆ ಆರಾಮಾಗಿ ಗಾಡಿ ತಗೊಂಡು ಮತ್ತೆ. ಅಲ್ಲ ಪ್ರೈಸು ಗಾಡಿ ಪ್ರೈಸ್ ಕಮ್ಮಿ ಆದ್ರೂ ಮೈಲೇಜ್ ಜಾಸ್ತಿ ಕೊಡುತ್ತೆ. ಬೇರೆ ಗಾಡಿಗಳು ಗಾಡಿ ಪ್ರೈಸ್ ಜಾಸ್ತಿ, ಮೈಲೇಜ್ ಕಮ್ಮಿ. ಇಷ್ಟು ಆವ್ರೇಜ್ ಸ್ಪೀಡು ಸ್ಪ್ಲೆಂಡರ್ ಎಲ್ಲ ಕಡೆ ಸ್ಪ್ಲೆಂಡರೇ. ನನ್ನ ಗಾಡಿ ಮತ್ತು ಇದು ಆಕ್ಟಿವ್ ಹೊಂಡ. ಹಾಂ ಅಲ್ಲ ಹುಡುಗಿಯಲ್ಲಪ್ಪ, ಗಾಡಿ ನನ್ನ ಗಾಡಿ ಅಂತಂದೆ. ಅಯ್ಯೋ ಹುಡುಗಿರ್ ತವತ ಮಾಡಲ್ಲ ಗುರು. ವ್ಲಾಗಲ್ಲಿ ಹೇಳಿದ್ದೀನಿ ನಾನು, ನಂದು ಹೊಸ ಹೆಸರು ವ್ಲಾಗಲ್ಲಿ, ಲವ್ ಮಾಡಬೇಡಿ ಡೈರೆಕ್ಟ್ ಮದುವೆ ಆಗ್ಬಿಡಿ ಅಂತ ಹೇಳಿದ್ದೀನಿ. ಲವ್ ಮಾಡಿದ್ರೆ ಫಸ್ಟು ಟೈಮ್ ವೇಸ್ಟು, ಆಮೇಲೆ ಮನಿ ವೇಸ್ಟು. HP ಪೆಟ್ರೋಲ್ ಬಂಕ್ ಇದೆ, ನಾನು ಆಗ್ತಾ ಪೆಟ್ರೋಲ್ ಎಷ್ಟು ಗೊತ್ತಾ, 100 ರೂಪಾಯಿಗೆ ಅಷ್ಟೇ. ಅಲ್ಲಿ ಹಾಕ್ಬೇಕಣ್ಣ. ಓಕೆ ಅಣ್ಣ, ನಾನು ಓದ್ವಾಗಲ್ಲಿ ಹೇಳಿದ್ದೆ ನಾನು ಗಾಡಿಗೆ ಪೆಟ್ರೋಲ್ 100 ರೂಪಾಯಿಗೆ ಹಾಕ್ಸ್ಬೇಡಿ ಅಂತ, 101 ರೂಪಾಯಿಗೆ ಹಾಕ್ಸಿ ಅಂತ ಹೇಳಿದ್ದೆ. ಆದರೆ ಈಗ 100 ರೂಪಾಯಿಗೆ ಹಾಕ್ಸೋಣ, ಯಾಕಂದರೆ ಇದು ಚೆಕ್ ಮಾಡೋದಕ್ಕಷ್ಟೇ. ಬಜೆಟ್ ಫ್ರೆಂಡ್ಲಿ ಮೋಟೋ ಬ್ಲಾಗರ್ಸ್. ಹ್ಞೂ ಬಜೆಟ್ ಫ್ರೆಂಡ್ಲಿ ನಾವು. 100 ರೂಪಾಯಿ ಹಾಕ್ಸೋಣ. ಪೆಟ್ರೋಲ್ ರೇಟ್ ಇನ್ನೂ ಅಷ್ಟೇ ಇದೆಯಾ, ಕಮ್ಮಿ ಆಗಿಲ್ವಾ? 102 ರೂಪಾಯಿನೇ ಐತಿನ್ನ. ಗೈಸ್ ನಾನು ಮುಂಚೆ ಪೆಟ್ರೋಲ್ ಹಾಕ್ಸ್ಬೇಕಾರೆ 70 ರೂಪಾಯಿ ಇತ್ತು ಗೈಸ್, 65 ರೂಪಾಯಿ ಇತ್ತು ಮತ್ತೆ ನಾನು ಪೆಟ್ರೋಲ್ ಹಾಕ್ಸ್ಬೇಕಾರೆ. ಆಮೇಲೆ ಹೋಯ್ತು ಇವಾಗ 102 ರೂಪಾಯಿ ಆಗ್ಬಿಟ್ಟಿದೆ. ಎಷ್ಟಿತ್ತಣ್ಣ? 2 ರೂಪಾಯಿ ಇತ್ತು ನೀವು ಹಾಕ್ಸ್ಬೇಕಾರೆ. ಗೈಸ್ ಪಾಪ ಅಂಕಲ್ ಅವಾಗಲಿಂದ ಅವರೇ. ಅಂಕಲ್ ಏನು ನಿಮ್ಮ ಏಜ್ ಎಷ್ಟು ಅಣ್ಣ? 59. ಸೂಪರ್ ಅಣ್ಣ, ನೀವು 2 ರೂಪಾಯಿ ಪೆಟ್ರೋಲ್ ಓಡಿಸಿರೋ ಗಾಡಿನ. ಅಂಕಲ್ ಹೇಳಿದ್ದು ಬರೀ 2 ರೂಪಾಯಿ 40 ಪೈಸೆಗೆ 1 ಲೀಟ್ರ್ ಪೆಟ್ರೋಲ್ ಅಂತೆ ಅವಾಗ. ಇವಾಗ 102 ರೂಪಾಯಿ ಆಗಿದೆ. ಫಸ್ಟ್ ಆಫ್ ಆಲ್ ಪೆಟ್ರೋಲ್ ರೇಟ್ ಏನೇ ಜಾಸ್ತಿ ತಾನೇ ಗೊತ್ತಿಲ್ಲ. ಮತ್ತು ಪೆಟ್ರೋಲ್ ರೇಟ್ ಏನಕ್ಕೆ ಜಾಸ್ತಿ ಮಾಡಿದ್ರು, ಮತ್ತು ಟ್ಯಾಕ್ಸ್ ಏನಕ್ಕೆ ಜಾಸ್ತಿ ಮಾಡಿದ್ರು? 50% ಟ್ಯಾಕ್ಸು ಗೈಸ್. ಅಪ್ಪ ಹೆವಿ ಟ್ಯಾಕ್ಸು ಹಾಕೊಂಡು ರುಬ್ತವ್ರು ಗೌರ್ಮೆಂಟ್ ಅವ್ರು ನಮ್ಮನ್ನು ಮಾತ್ರ. ಈ ಟ್ರಾಫಿಕ್ಕಿಂದ ಅರ್ಧ ಜೀವನ ಇಲ್ಲೇ ಕಳೆದೋಗ್ಬಿಡುತ್ತೆ. ನಾವು ಅರ್ಧ ಆಯುಸ್ ಮುಗಿದು ಯಾವಾಗ ಗೊತ್ತಾ? ಈ ಟ್ರಾಫಿಕ್ಕಿಂದನೇ. ಏನಂತಾರೆ ನೀವು? ಕರೆಕ್ಟ್ ಅಂತೀರಾ ರಾಂಗ್ ಅಂತೀರಾ ಹೇಳಿ? ಏನು ಮತ್ತೆ ನಮಗೆ ದೇವರು ಅಲ್ಲ, ನಮಗೆ ದೇವರು ಒಂದು 80 ವರ್ಷ ಕೊಟ್ಟಿರ್ತಾನೆ ಅನ್ಕೋ. ಮ್ಯಾಕ್ಸಿಮಮ್ ಇವಾಗ ಗೊತ್ತಾಗಲ್ಲ, ಬರೀ 80 ಅಷ್ಟು. 80ರಲ್ಲಿ ಈ ಟೈಮು ಅರ್ಧ ಟೈಮ್ ವೇಸ್ಟ್ ಆಗೋದು ಈ ಟ್ರಾಫಿಕ್ಕಿಂದ. ಒಂದು 30 ವರ್ಷ ಈ ಟ್ರಾಫಿಕೆಲ್ಲ ಹೊರಟೋಗುತ್ತೆ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಾವು. ಎಷ್ಟು ಟ್ರಾಫಿಕ್ ಇದೆ ಬೆಂಗಳೂರಲ್ಲಂತೂ. ಹೆಂಗಾಯ್ತು ಪಾಪ ಜೀವನ ಮಾಡ್ತಾರೆ. ಅಲ್ಲಿಂದ ಅಲ್ಲಿ ಬೇರೆ ಕಡೆ ಹೋಗ್ಬೇಕಲ್ವಾ. ಈ ಇಂದ್ರನಗರ ಸಿಕ್ಕಾಪಟ್ಟೆ ಟ್ರಾಫಿಕ್ ಏರಿಯಾ. ಇಂದ್ರನಗರ, ಕೋರಮಂಗಲ, JP ನಗರ, ಜಯನಗರ, ಈ ಹೆಬ್ಬಾಳ, ಮತ್ತು ಬೇರೆ ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡು, ಈ ಕಡೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ಗಳಿರುತ್ತೆ. ಮತ್ತು ಈ ಜೆನ್ನು, ಈ ಗಾಡಿ ಗೊತ್ತಾ? ಹಾಂ ಜೆನ್ ತಾನೇ ಇದು. ತುಂಬ ಹಳೇ ಗಾಡಿ, ಒಳ್ಳೆ ಸೂಪರ್ ಗಾಡಿ ಕಳಿಸಿದ್ದು ಜೆನ್ನು. ಅವಾಗ ಮಾಡ್ತಿದ್ದು ಜೆನ್ನು. ಈಗಿದ್ರೆ ಕೋಟೆಜಪತಿ ಅಂತ ಅವನು ಒಂದು ಮನೆಯಲ್ಲಿ ಗಂಡಿಗೆ ಒಂದು ಜೆನ್ ಕೊಟ್ಬಿಟ್ರೆ ಸಾಕು. ಒಂದು ಜೆನ್ನು ಮತ್ತು ಒಂದು ವಾಚ್ ಕೊಟ್ಬಿಟ್ರೆ ಸಾಕು, ಮದುವೆ ಮಾಡ್ಕೊಬಿಟ್ಟಿದ್ರು ಅವಾಗೆಲ್ಲ. ಬರ್ತಾ ಆಲ್ರೆಡಿ ಒಂದು 30 ಕಿಲೋಮೀಟರ್ಸ್ ಬಂದಿದ್ದೀವಿ ಗೈಸ್ ಈ ಟ್ರಾಫಿಕಲ್ಲೇ ನಮ್ಮ ಮನೆಯಿಂದ. ಈಗ ಯಾವುದೋ ಊರು, ಯಾವ ಊರು ಇದು? ಯಾವುದೋ ಊರಿಗೆ ಬಂದಿದ್ದೀವಿ ಗೈಸ್, ಗೊತ್ತಿಲ್ಲ ಯಾವ ಊರು ಅಂತ. ಇದು ಅವಾಗಿಂದ ಹಿಂಗೆ ನೋಡಿ, ಹಿಂದೆ ಬರ್ತಾ ಇದ್ದೀನಿ ಅವಾಗಿಂದ. ನೋಡಿ ಅಲ್ಲಿ ಸಿಗ್ನಲ್ ಹಾಕೋರು ಯಾರು ಬರ್ತಾರೆ ನೋಡಿ. ಬರ ಏನು ಗಾಯಿಸಿದೆ. ಹಾಂ ಎಲ್ಲ ಕಡ್ಕೊಂಡು ಹೆಂಗಾಯ್ತು ನಾವು ಬಸ್ಸೋದು. ಹಾಂ ಮತ್ತು ಗ್ರೀನ್ ಸಿಗ್ನಲ್ ಹಾಕೋರೆ ನೋಡಿ. ಇಲ್ಲ ಅಲ್ಲೋಡಲ್ಲಿ ಹೆಂಗೆ ಓಡ್ತಾ ನೋಡಿ. ಏನೇ ಪಾರ್ಕ್ ರೋಡ ಇದು?
ಅದನ್ನು ಪಾರ್ಕ್ ಇದು ರೋಡು, ಇದು ಹೈವೇನ ಪಾರ್ಕ್ ರೋಡ ಇದು. ಅದು ಅಲ್ಲಿ ಸಿಗ್ನಲ್ ಹಾಕಿರ್ತಾರೆ ಮತ್ತು ದುಬೈಯಲ್ಲಿ ಆ ಸಿಗ್ನಲ್ ಹಾಕಿದಾಗ ಮಾತ್ರ ಹೋಗ್ಬೇಕು ವೆಹಿಕಲ್ಸು. ಅಕಸ್ಮಾತ್ ಏನು ಸಿಗ್ನಲ್ ಜಂಪ್ ಮಾಡಿದ್ರೆ ಅವ್ರು ಅರ್ಧ ಸ್ಯಾಲ್ರಿ ಕಟ್ಟು, ಅಷ್ಟು ಫೈನ್ ಮಚ್ಚ ಅಲ್ಲಿ ಹಾಕೋದವರು, ಹೆವಿ ಫೈನ್ ಹಾಕ್ತಾರೆ. ನಮ್ಮ ಇಂಡಿಯಾದಲ್ಲಿ ಆ ಥರ ಫಸ್ಟು ರೂಲ್ಸ್ಗಳು ಮಾಡಬೇಕು, ಸಿಗ್ನಲ್ ಜಂಪ್ಗಳು ಮಾಡಬಾರ್ದು, ಆವಾಗಲೇ ಸುಮಾರು ಆಕ್ಸಿಡೆಂಟ್ಗಳಾಗೋದು. ಇಲ್ಲೂ ಟ್ರಾಫಿಕ್ ಇದೆ. ಏನೋ ಒಂದು ಮೋಟೋ ಬ್ಲಾಗ್ ಮಾಡೋಣ ಅಂತ ಬಂದರೆ ಈ ಥರ ಟ್ರಾಫಿಕ್ ಆದರೆ ಏನು ಮಾಡೋದು ಹೇಳಿ. ಟ್ರಾಫಿಕ್ಗಳು ಆಗ್ಬಿಟ್ರೆ ಈಗ ಮುಗಿಸ್ಕೊಂಡು ಹೋಗೋದಕ್ಕೂ ಆಗಲ್ಲ. ಹೋಂಡಾ ಅಮೇಜು ಒಳ್ಳೆ ಕಾರ್ ಗೈಸ್, ಇದೂ ಇಟಿಯೋಸು, ಇದು ಒಳ್ಳೆ ಕಾರು. ಆಹಾ ಸಮೀರ್ ಬೈ, ನೀವೇನು ಇಲ್ಲೇ ಬೈ? ಸಮೀರ್ ಕಾರ್ ಗೈಸ್. ಈ ಕಾರ್ ಗತಿನೇ ಹೆಂಗೇನ ಯಾವಾಗಲೂ ಕೊಳೆ ಆಗೋದು. ಆದರೂ ಏನೇ ಹೇಳಿ, ಸ್ಪ್ಲೆಂಡರ್ ಫ್ಯಾನ್ಸ್ ಯಾರೆಲ್ಲಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಅಪ್ಪ ಅಯ್ಯೋ ಸಚ್ಚೇ ಹೊಡ್ತಿಲ್ಲ ಅವೇಡ. ನಾನು ಇವಾಗ ಒಂದು ಲಾಂಗ್ ಬಿಡ್ತಿರೋದು. ಕೋಲಾರ ರೋಡಿಗೆ ಎಂಟ್ರಿ ಕೊಟ್ಟಿದ್ದೇವೆ ನೋಡಿ ಗಾಯ್ಸ್. ಸ್ಪ್ಲೆಂಡರ್ ಐತೆ ಎಷ್ಟೊಂದು. ಈ ಗಾಡಿ ಆರಾಮಾಗಿ 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಸ್ಪೀಡಲ್ಲಿ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಕ್ಲಚ್ಚು ಕೂಡ ತುಂಬ ಸಾಫ್ಟ್ ಆಗಿದೆ ಗೈಸ್. ಅಷ್ಟೇನು ಆಡೋದು ಅನಿಸಿಲ್ಲ ಕ್ಲಚ್ಚು. ಬ್ರೇಕಿಂಗ್ ಸಿಸ್ಟಮ್ ಕೂಡ ನೋಡಿ, ಬ್ರೇಕಿಂಗ್ ಸಿಸ್ಟಮ್ ಸಖತ್ತಾಗೈತೆ. ಗೈಸ್ ಹಂಗೆ ಬರ್ತಾ ಇದ್ವಿ, ಗಾಡಿ ಸ್ಟಾಪ್ ಆಯಿತು. ಗಾಡಿ ಸ್ಟಾಪ್ ಮಾಡಿದ್ದು ನಿಜ, ಆದರೆ ಪೆಟ್ರೋಲ್ಗೋಸ್ಕರ ಅಲ್ಲ, ಒಂದು ಕಪ್ ಕಾಫಿಗೋಸ್ಕರ. ಬನ್ನಿ, ಫುಲ್ಲು ತಲೆನೋವು ಬಂದ್ಬಿಡ್ತು ಗೈಸ್ ಈ ಟ್ರಾಫಿಕಲ್ಲಿ. ಒಂದು ಕಾಫಿ ಕುಡಿದ್ರೆ ಇವಾಗ ತಲೆನೋವೆಲ್ಲ ಹೋಗುತ್ತೆ, ಅದಕ್ಕೆ ಕಾಫಿ ಕೊಡೋಕೆ ಬಂದಿದ್ದೀವಿ. ಹೆಂಗೆ ಮಚ್ಚ ತಲೆ ಕಾಣಿಸ್ತೀವಿ ಬಿಡೋ ಗೈಸ್. ಅವ್ನಿಗೆ ಫುಲ್ಲು ಕಾನ್ಷಿಯಸ್ ಫೀಲ್ ಆಗ್ತಾವೆ ಗೈಸ್, ಅವ್ನು ಕೂದಲು ತಲೆ ಕಾಣಿಸ್ತಿಲ್ಲ ಅಂದ್ಬಿಟ್ಟು. ಗೈಸ್ ಇವಾಗ ಕಾಫಿ ಇಲ್ವ ಅಂತ ಅದಕ್ಕೆ ಟೀ ಕುಡಿತಿದ್ದೀವಿ. ಇಲ್ಲಿ ಬೂಸ್ಟ್ ಇತ್ತು, ನಾವು ಬೂಸ್ಟ್ ಕೊಡೋಣ ಅಂದ್ಕೊಂಡಿದ್ದಾರೆ, ಬೂಸ್ಟ್ ಇಲ್ವಂತೆ. ಹಾಲೇ ಇಲ್ಲ ಅಂತ ಅಂದ್ಬಿಟ್ರು ಅಣ್ಣ, ಹಾಲೇ ಖಾಲಿ ಆಗ್ಬಿಟ್ಟಿದೆ ಅಂತ. ನೀನು ಬ್ರೆಡ್ ಬಂದು ತಿಂದೇನೋ? ಅದು ತಿನ್ನಬಾರ್ದು ಕಣ ಮರಿ. ಏನಾಗಲ್ಲ, ಅವಾಗ ತಿನ್ಬೋದು. ರೈಟ್ ಮುಂಚೆ ಕಾರ್ತಿಕ್ ಮೋಟೋ ಬ್ಲಾಗ್ಗಳು ಮಾಡ್ತಿದ್ದ, ಕೂದಲು ಫುಲ್ ಸ್ಪಾಯ್ಲ್ ಆಗಿದೆ. ಮತ್ತೆ ನಿಂದು ಪರವಾಗಿಲ್ಲ ಮಚ್ಚ, ನಂದು ಹೆಂಗಾಗಿದೆ ಹೇಳಲೇ ಬೇಡ. ಕಚ್ಚಡವಾಗಿದ್ದೀನಿ. ಆಯ್ತು, ನಿಂದು ಫೇವ್ರೇಟ್ ಬೈಕ್ಗಳು ಯಾವ್ದು ಮಚ್ಚ? ಬೈಕ್ಗಳು ಇಷ್ಟ ಆಗಿರೋ ಬೈಕ್ ಯಾವುದು? ನನಗೆ ಡುಕಾಟಿ ಇಷ್ಟ. ಡುಕಾಟಿ ಇಷ್ಟನಾ? ಹೆವಿ ಇಷ್ಟ. ರೈಟ್ ನನಗೆ ನಿಂಜಾ ಗೈಸ್, ನಿಂಜಾ 900 ನಂಗೆ ಅದು ಫೇವ್ರೇಟ್ ಗಾಡಿ. ಅದೇ Z900 ಅದು ಅದೇನಾ ಇದೆ. ನಾನು ನಿಂಜಾನ ಕರಿತೀನಪ್ಪ ಅದನ್ನು. ಆದರೆ ಅವೆಲ್ಲ ಓಕೆ, ಅದೆಲ್ಲ ತುಂಬ ಕಾಸ್ಟ್ಲಿ, ದುಡ್ಡಿರೋರು ಮಾತ್ರ ಅವೆಲ್ಲ. ಅದು ದುಡ್ಡಿದ್ದು ಮತ್ತು ದುಡ್ಡು ಕೊಳಿತಾ ಇದ್ರೆ ಶೋಕಿಗೋಸ್ಕರ ಮಾಡ್ಬೋದು ಅಷ್ಟೇ ಅದನ್ನೆಲ್ಲ. ಆದರೆ ಶೋಕಿ ಬಿಟ್ಟು ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಒಂದೊಳ್ಳೆ ಬೈಕು ಅಂತಂದರೆ ಸೂಪರ್ ಸ್ಪ್ಲೆಂಡರ್ ಎಕ್ಸ್ಟೆಕ್ ವರ್ತು. ನೋಡೋದಕ್ಕೂ ಲುಕ್ಕು ಚೆನ್ನಾಗಿದೆ ಗೈಸ್, ಗಾಡಿದು ಕ್ರೇಜಿ ಆಗಿದೆ. ಆದರೆ ಒಂದೇನಪ್ಪ ಅಂತಂದರೆ ಮೈಲೇಜ್. ನಮ್ಮಂಥ ಮಿಡಲ್ ಕ್ಲಾಸ್ಗಳಿಗೆ ಮೈಲೇಜೇ ಪ್ಲಸ್ ಪಾಯಿಂಟು. ನಮಗೆ ಅದೇ ಬೇಕು. ನಮಗೆ ಮೈಲೇಜ್ ಇಲ್ಲ ಅಂತಂದರೆ ನಾವು ಯಾವ ಗಾಡಿಗಳು ತೊಗೊಳೋದಕ್ಕೆ ಹೋಗಲ್ಲ ಈಸಿಯಾಗಿ. ಮೈಲೇಜ್ ಕಂಪೇರ್ ಮಾಡಿಕೊಂಡ್ರೆ ಅದು ನೆಕ್ಸ್ಟ್ ಲೆವೆಲ್ ಗಾಡಿ. ಮುಂಚೆ ಒಂದು ಗಾಡಿ ಬರ್ತಿತ್ತು CD 100 ಅಂತ, ಅದು 1 ಲೀಟರ್ ಪೆಟ್ರೋಲ್ ಹಾಕ್ಸಿದ್ರೆ 100 ಕಿಲೋಮೀಟರ್ ಗಾಡಿ ಹೋಗ್ತಿತ್ತು ಗೈಸ್. ಅದು ಹಳೆ ಸ್ಪ್ಲೆಂಡರ್ ಅಷ್ಟೇನಾ? 100 ಅಂಡ್ ನೋಡಿ ಸ್ವಿಗ್ಗಿ ಅವರು ನೋಡಿದ್ರಾ, ಎಲ್ಲರೂ ಸ್ಪ್ಲೆಂಡರ್ ಯೂಸ್ ಮಾಡೋದು. ಸ್ಪ್ಲೆಂಡರ್ ಯಾಕೆಂದ್ರೆ ಮೈಲೇಜ್ ಗೈಸ್. ಇನ್ನೇನು 4 ಕಿಲೋಮೀಟರ್ ಅಷ್ಟೇ ಇರೋದು. ಸೊ ಆಲ್ಮೋಸ್ಟ್ ನಾವು ಒಂದು 65 ಕಿಲೋಮೀಟರ್ ಬಂದಿದ್ದೀವಾ, 62 ಕಿಲೋಮೀಟರ್ ಬಂದಿದ್ದೀವಿ ಗೈಸ್ ನಮ್ಮ ಮನೆಯಿಂದ. ಒಂದು 4 ಕಿಲೋಮೀಟರ್ ಇದೆ. ಇನ್ನೂ ಒನ್ ಪಾಯಿಂಟ್ ಇನ್ನೂ ಹಂಗೆ ಇದೆ ಗೈಸ್. ಆ ಪಾಯಿಂಟ್ ಇನ್ನೂ ಕಮ್ಮಿನೂ ಆಗಿಲ್ಲ. ಹೋಗ್ಬಿಟ್ಟು ಬಿರಿಯಾನಿ ತಿನ್ಬೇಕು ಫಸ್ಟು, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿದೆ ಗೈಸ್. ಇದ್ರ ಟ್ಯಾಂಕ್, ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಗೊತ್ತಾ? 12 ಲೀಟ್ರು, 12 ಲೀಟರ್ಸ್ ಮಾತ್ರ ಅಷ್ಟೇ. 12 ಲೀಟರ್ಸ್ಗೆ ಇದು ಆರಾಮಾಗಿ ಒಂದು ಅಂದರೆ 12 ಲೀಟರ್ ಅಂದರೆ 1200. ಎಷ್ಟು 12 × 60 ಎಷ್ಟೋಗುತ್ತೆ? ಒಂದು 700. ಮತ್ತು ಒಂದು ಮ್ಯಾಕ್ಸ್ ಒಂದು 750 ಕಿಲೋಮೀಟ್ರ್ ಕೊಡೋಣ ತಲೆಯಲ್ಲಿ. ಆರಾಮಾಗಿ ನಾವು 3 ತೊಗೊಂಡು ನಮ್ಮ 3 ವಾಪಸ್ ಬರ್ಬೋದು ಗೈಸ್ ಇದನ್ನ.
ಶಿವಮೊಗ್ಗ ಹೋಗಿ ಮತ್ತೆ ಶಿವಮೊಗ್ಗ ನಾವು ವಾಪಸ್ ಬರ್ಬೋದು ಫುಲ್ ಟ್ಯಾಂಕಿಗೆ ಟ್ಯಾಂಕಿಗೆ ಫುಲ್ ಟ್ಯಾಂಕಿಗೆ 1000 ಹೋಗುತ್ತೆ. ಆರಾಮಾಗಿ ತಗೊಂಡು ಹೋಗ್ಬೋದು. 1500 1800 1,000 ಕಿಲೋಮೀಟರ್ ಹೋದ್ರೆ ಗಾಡಿ ಇದು ಬರೀ 100 ರೂಪಾಯಿಗೆ, ಸಾರಿ 100 ರೂಪಾಯಿ ಅಂತ ಇನ್ನೇ ಫುಲ್ ಟ್ಯಾಂಕ್ಗೆ 1000 ರೂಪಾಯಿಗೆ. ಸೊ ಇನ್ನು 4 ಕಿಲೋಮೀಟರ್ ಐತೆ, ಬನ್ನಿ ಹೋಗುವ. ಗಾಡಿ ಸಸ್ಪೆನ್ಷನ್ನು ಎಲ್ಲ ಮಸ್ತಾಗಿದೆ ಗೈಸ್, ನಿಜವಾಗ್ಲೂ ಹೇಳ್ಬೇಕು ಅಂದರೆ. ಇನ್ನೇನು ರೀಚ್ ಆಗ್ಬಿಡಿ ಲೊಕೇಶನ್ಗೆ. ಪೂಮಾ ಶೋರೂಮ್ ಎಲ್ಲ ಇದೆ ನೋಡಿ ಗೈಸ್ ಇಲ್ಲಿ ಹೊಸಕೋಟೆಯಲ್ಲಿ. ಹೊಸಕೋಟೆ ಫುಲ್ ಡೆವಲಪ್ ಆಗ್ಬಿಟ್ಟಿದೆ ಗೈಸ್. ಈಗ ಜಸ್ಟ್ ಲೊಕೇಶನ್ಗೆ ರೀಚ್ ಆದ್ವಿ. ಇದು ಹೊಸಕೋಟೆ ಟೋಲ್ ರೋಡು, ಇಲ್ಲೇ ಬಿರಿಯಾನಿ ಅಂಗಡಿ ಇತ್ತು. ಸೊ ಇಲ್ಲಿಗೆ ನಮ್ಮ ಜರ್ನಿ ಕಂಪ್ಲೀಟ್ ಆಗುತ್ತೆ ಈ ಗಾಡೀಲಿ. ಕ್ರೇಜ್ ಆಗಿತ್ತಲ್ಲ ಮಚ್ಚ ಎಕ್ಸ್ಪೀರಿಯೆನ್ಸು ಗಾಡಿದು. ಸಖತ್ತಾಗಿತ್ತು, ಒಳ್ಳೆ ಮಜಾ ಇತ್ತು ನಿಜ. ಸಸ್ಪೆನ್ಷನ್ ಆಗಿರಲಿ, ಸೀಟಿಂಗ್ ಆಗಿರಲಿ, ಸೀಟ್ ಕೂಡ ಕೂತ್ಕೊಂಡು ಗಾಡಿ ಓಡಿಸೋದಕ್ಕೆ ಸೀಟ್ ಕೂಡ ಮಸ್ತಾಗಿತ್ತು. ಏನು ಅಷ್ಟೇ ಬ್ಯಾಕ್ ಪೇನ್ ಬಂದಿಲ್ಲ ನನಗೆ, ಒಂಥರ ಚೆನ್ನಾಗಿತ್ತು. ಬನ್ನಿ ಹೋಗಿ ಒಳ್ಳೆ ಬಿರಿಯಾನಿ ಟೇಸ್ಟ್ ಮಾಡೋಣ ಗೈಸ್. ಈಗ ಮಟನ್ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಮತ್ತೆ ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ನಾನು ಯಾವತ್ತೂ ಟೇಸ್ಟ್ ನೋಡಿಲ್ಲ. ಟೇಸ್ಟ್ ಯಾವತ್ತೂ ಟೇಸ್ಟ್ ನೋಡಿಲ್ಲ ಮಟನ್ ಬಿರಿಯಾನಿ ಏನು ಇಲ್ಲ. ತಿನ್ನೋಡು ಹೆಂಗಿದೆ. ಗೈಸ್ ಮಟನ್ ಪೀಸ್ ಸಖತ್ತಾಗಿದೆ. ಒಂದು ಒಳ್ಳೆ ಲಾಂಗ್ ಜರ್ನಿ ಆಯಿತು. ಒಂದು ಒಳ್ಳೆ ಬಿರಿಯಾನಿ ತಿಂತಾ ಇದ್ದೀವಿ. ತಿನ್ಕೊಂಡು ನಿಮ್ಗೆ ಸಿಗ್ತೀವಿ ಓಕೆನಾ. ಇದು ಫುಲ್ಲು, ಇದು ಆಫು. ಅದೇ ಫುಲ್ ಇದೇ ಒಳ್ಳೆ ಫುಲ್ ಇದೆ ಗೈಸ್. ನಾನು ಆಫ್ ತೊಗೊಂಡಿರೋದು. ಫೈನಲಿ ಬಿರಿಯಾನಿ ತಿಂದಾಯಿತು. ಈಗ ವಾಪಸ್ ಮನೆ ಹೋಗ್ತಿದ್ದೀವಿ. ಸೂಪರ್ ಸ್ಪ್ಲೆಂಡರ್ ಎಕ್ಸ್ಟೆಕ್ ಜೊತೆಗೆ ನನ್ನ ರೈಡು ಸಕ್ಕತ್ತಾಗಿತ್ತು. ಸೊ ಮೋಟೋ ವ್ಲಾಗಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಗೈಸ್. ನಾನು ತುಂಬ ಈಸಿ ಅಂದ್ಕೊಂಡಿದ್ದೆ. ಸೊ ಎಲ್ಲ ಮೋಟೋ ವ್ಲಾಗ್ ಮಾಡ್ತೀರಾ, ಎಲ್ರಿಗೂ ರೆಸ್ಪೆಕ್ಟ್ ಮತ್ತು ಹ್ಯಾಟ್ಸ್ ಆಫ್. ಸಿಕ್ಕಾಪಟ್ಟೆ ಕಷ್ಟ ಈ ಟ್ರಾಫಿಕ್ಕು, ಈ ಬಿಸಿಲು, ಈ ಧೂಳು ಮತ್ತು ರೋಡ್ಗಳು ಚೆನ್ನಾಗಿರಲ್ಲ. ಅಂಥ ರೋಡ್ಗಳಲ್ಲಿ ನೀವು ಹೋಗಿ ಎಕ್ಸ್ಪ್ಲೋರ್ ಮಾಡಿ ಮೋಟೋ ವ್ಲಾಗ್ ಮಾಡ್ತೀರಾ. ಸೊ ಎಲ್ರಿಗೂ ಹ್ಯಾಟ್ಸ್ ಆಫ್. ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ನಾನು ಮೋಟೋ ವ್ಲಾಗ್ಗಳು ನೋಡ್ತಿರ್ತೀನಿ, ನಾನು ನೋಡ್ತಾ ಇರ್ತೀನಿ ಎಲ್ಲರದ್ದು ಮೋಟೋ ವ್ಲಾಗ್. ಸಖತ್ತಾಗಿ ಮಾಡ್ತಿದ್ದೀರಾ, ಮಾಡಿ. ಸೊ ಸ್ಪ್ಲೆಂಡರ್ ಗಾಡಿಗಳು ಯಾರು ತೊಗೋಬೇಕು ಅಂದರೆ ತೊಗೊಳ್ಳಿ. ಈ ಸ್ವಿಗ್ಗಿ ಮಾಡೋರು ಮತ್ತು ಝೊಮ್ಯಾಟೊ ಮಾಡೋರು ಮತ್ತು ಇನ್ನು ಬೇರೆ ಏನೋ ಕೆಲಸ, ಚಿಕ್ಕಪುಟ್ಟ ಕೆಲಸ ಇರ್ತಾವೆ ಗೊತ್ತಾ, ಅಂಥವ್ರಿಗೆ ಈ ಗಾಡಿ ಸೂಪರ್ ಆಗಿರುತ್ತೆ. ಮತ್ತು ನನ್ನ ಟ್ರಸ್ಟ್ ಮೀ ಮೈಲೇಜು ಮತ್ತು ದುಡ್ಡು ಕೂಡ ನೀವು ಸಿಕ್ಕಾಪಟ್ಟೆ ಉಳಿತಾಯ ಮಾಡ್ಬೋದು. ಜಾಸ್ತಿ ಸ್ಪೆಂಡ್ ಮಾಡೋದಕ್ಕೂ ಆಗಲ್ಲ ಈ ಗಾಡಿ ಮೇಲೆ. ಹಂಗೆ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವ್ಲಾಗ್ನ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಹಂಗೆ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್. ಬಾಯ್, ಸಿ ಯು.